ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಲಾಸ್ಟ್ ಒಂದು ವಿಡಿಯೋದಲ್ಲಿ ನಾನು ಅಪ್ಲೈಡ್ ಕ್ವಶನ್ಸ್ ಅನ್ನ ತಗೊಂಡ್ಬರ್ತೀನಿ ಅಂತ ಹೇಳಿದ್ದೆ. ಇವತ್ತು ಸರ್ಫೇಸ್ ಏರಿಯಾ ಅಂಡ್ ವಾಲ್ಯೂಮ್ಸ್ ರಿಲೇಟೆಡ್ಗೆ ಅದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಬ್ಲಮ್ ನ ತಗೊಂಡ್ಬಂದಿದ್ದೀನಿ. ಆ ಪ್ರಾಬ್ಲಮ್ ಈ ತರ ಇದೆ: ಎ ಸಾಲಿಡ್ ಈಸ್ ಇನ್ ದ ಫಾರ್ಮ್ ಆಫ್ ಎ ರೈಟ್ ಸರ್ಕ್ಯುಲರ್ ಸಿಲಿಂಡರ್ ವಿತ್ ಎ ಹೆಮಿಸ್ಪಿಯರ್ ಅಟ್ ಒನ್ ಎಂಡ್ ಅಂಡ್ ದ ಕೋನ್ ಅಟ್ ದ ಅದರ್ ಎಂಡ್. The radius of the common base is 3.5 centimeter and height of the cylindrical and conical portions are 10 centimeter and 6 centimeter respectively. Find the total surface area of a solid. Use pi is equal to 22/7 ಅಂತ ಕೊಟ್ಟಿದ್ದಾರೆ. ಇಲ್ಲೊಂದು ಫಿಗರ್ ಕೊಟ್ಟಿದ್ದಾರೆ, ನೋಡ್ಬೋದು ನೀವು. ಈ ಫಿಗರ್ ನಲ್ಲಿ ಒಂದು ಸಿಲಿಂಡ್ರಿಕಲ್ ಪೋರ್ಷನ್ ಇದೆ. ಆ ಸಿಲಿಂಡ್ರಿಕಲ್ ಪೋರ್ಷನ್ಗೆ ಈ ಕೋನ್ ಮತ್ತೆ ಹೆಮಿಸ್ಪಿಯರ್ ಅನ್ನ ಅಟ್ಯಾಚ್ ಮಾಡಿದ್ದಾರೆ. ಇಟ್ ಈಸ್ ಎ ಸಾಲಿಡ್ ಫಿಗರ್. ಈ ಸಾಲಿಡ್ ಫಿಗರ್ ನಲ್ಲಿ ಕೆಲವೊಂದು ಡಾಟಾ ಕೊಟ್ಟಿದ್ದಾರೆ. ರೇಡಿಯಸ್ ಅದು ಕಾಮನ್ ರೇಡಿಯಸ್ ಎಲ್ಲದಕ್ಕೂ, ಅಂದ್ರೆ ಕೋನು, ಸಿಲಿಂಡರು ಅಂಡ್ ಹೆಮಿಸ್ಪಿಯರ್ ಮೂರಕ್ಕೂ ಕಾಮನ್ ಆಗಿರ್ತಕ್ಕಂಥ ರೇಡಿಯಸ್ ಆಗಿದೆ. ಸೊ ದೆನ್ ವಿ ಕ್ಯಾನ್ ರೈಟ್ ಹಿಯರ್ r is equal to common radius r is equal to 3.5 centimeter they are given. And for cylinder we can write here cylinder. For cylinder, height is given h is equal to given, that is 10 centimeter. And for cone same, radius is same. H is equal to it is different, 6 centimeter. And we don't know the value of L, slant height. First we have to find the slant height by using formula L is equal to square root of h square plus r square. ಇಲ್ಲಿ ನಾವು ಫಸ್ಟ್ ಎಲ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಯಾಕೆ ಅಂದ್ರೆ ಎಲ್ ವ್ಯಾಲ್ಯೂವನ್ನ ಯಾಕೆ ಫೈಂಡ್ ಔಟ್ ಮಾಡ್ತೀವಿ ಅಂತಂದ್ರೆ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಕೇಳಿದ್ದಾರೆ. ಫೈಂಡ್ ದ ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಅಂತ ಇಲ್ಲಿ ಮೆನ್ಷನ್ ಮಾಡಿರೋದ್ರಿಂದ, ಟೋಟಲ್ ಸರ್ಫೇಸ್ ಏರಿಯಾ ಅಂತ ಯಾವಾಗ ಬರುತ್ತೋ ಕಂಬೈನ್ಡ್ ಮಾಡಿ ಒಂದು ಸಾಲಿಡ್ ಫಿಗರ್ ನ ಕೊಟ್ಟಿದ್ದಾರೆ. ಅಂದ್ರೆ ಸಿ ಎಸ್ ಎ ಆಫ್ ಎ ಕೋನು ಪ್ಲಸ್ ಸಿ ಎಸ್ ಎ ಆಫ್ ಎ ಸಿಲಿಂಡರ್ ಪ್ಲಸ್ ಸಿ ಎಸ್ ಎ ಆಫ್ ಎ ಹೆಮಿಸ್ಪಿಯರ್ ನ ತಗೋಬೇಕು. ಅಯ್ಯ, ಅವ್ರು ಕೇಳಿರೋದು ಟೋಟಲ್ ಸರ್ಫೇಸ್ ಏರಿಯಾ ಅಲ್ಲ ಅಂತ ನಿಮ್ಗೆ ಅನ್ಸ್ಬೋದು. ಹೌದು, ಅವರು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ದಿಸ್ ಎಂಟೈರ್ ಸಾಲಿಡ್ ಕೇಳಿದ್ದಾರೆ. ಹಂಗಾದ್ರೆ ನೆನ್ಪಿಟ್ಕೊಳ್ಳಿ, ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಅನ್ನು ಯಾವಾಗ ಕೇಳ್ತಾರೋ ಅವಾಗ ಸಿ ಎಸ್ ಎ ಆಫ್ ಫಸ್ಟ್ ಒನ್, ಸಿ ಎಸ್ ಎ ಆಫ್ ಎ ಸೆಕೆಂಡ್ ಒನ್ ಅಂಡ್ ಸಿ ಎಸ್ ಎ ಆಫ್ ಎ ಥರ್ಡ್ ಒನ್. ಅದು ಎಷ್ಟಾದ್ರೂ ಕೊಡ್ಲಿ, ಅವರು ಸಾಲಿಡ್ ಫಿಗರ್ಸ್ ಗಳನ್ನ 3, 2 ಎಷ್ಟಾದ್ರೂ ಕೊಡ್ಲಿ, ಒಟ್ಟಲ್ಲಿ ಕಂಬೈನ್ಡ್ ಮಾಡಿದ್ದಾರೆ ಅಂತಂದ್ರೆ, ಕಾಂಬಿನೇಷನ್ ಕೊಟ್ಟಿದ್ದಾರೆ ಅಂತಂದ್ರೆ ಯಾವಾಗ್ಲೂ ಟೋಟಲ್ ಸರ್ಫೇಸ್ ಏರಿಯಾ ಅಂತ ಕೇಳಿದ್ರೆ ಸಿ ಎಸ್ ಎ ನೇ ತಗೋಬೇಕಾಗುತ್ತೆ. ಸೊ ಈಗ ನಾವು ಟೋಟಲ್ ಸರ್ಫೇಸ್ ಏರಿಯಾ ಆಫ್ ಎ ಸಾಲಿಡ್ ಅನ್ನ ಫೈಂಡ್ ಔಟ್ ಮಾಡಬೇಕಾಗಿದೆ. ದೇರ್ ಫೋರ್ ಟೋಟಲ್ ಸರ್ಫೇಸ್ ಏರಿಯಾ ಆಫ್ solid this is equal to CSA of hemisphere, ಕೆಳಗಡೆಯಿಂದ ಹೋಗ್ತೀನಿ ಅಲ್ಲಿಂದ, ಹೆಮಿಸ್ಪಿಯರ್ ಪ್ಲಸ್ CSA of cylinder ಪ್ಲಸ್ CSA of cone. ಈ ಮೂರನ್ನು ನಾವೇನ್ ಮಾಡಬೇಕು, ಫೈಂಡ್ ಔಟ್ ಮಾಡಬೇಕು. ಸಿ ಎಸ್ ಎ ಆಫ್ ಎ ಹೆಮಿಸ್ಪಿಯರ್ ಫೈಂಡ್ ಔಟ್ ಮಾಡ್ಕೋಬೇಕು, ಸಿ ಎಸ್ ಎ ಆಫ್ ಎ ಸಿಲಿಂಡರ್ ಫೈಂಡ್ ಔಟ್ ಮಾಡ್ಕೋಬೇಕು, ಸಿ ಎಸ್ ಎ ಆಫ್ ಎ ಕೋನ್ ಅನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಮೂರನ್ನು ಆನ್ಸರ್ ನ ಆಡ್ ಮಾಡಿದ್ರೆ ಬಂದೋಗುತ್ತೆ. ಸೊ ವಿ ನೋ ದಟ್ ದ ಫಾರ್ಮುಲಾ ಆಫ್ ದಟ್ ಸಿ ಎಸ್ ಎ ಆಫ್ ಎ ಹೆಮಿಸ್ಪಿಯರ್ ಮೀನ್ಸ್ 2 pi r ಸ್ಕ್ವೇರ್. ಸಿ ಎಸ್ ಎ ಆಫ್ ಎ ಹೆಮಿಸ್ಪಿಯರ್ ಅನ್ನ ಫೈಂಡ್ ಔಟ್ ಮಾಡ್ತಕ್ಕಂಥ ಫಾರ್ಮುಲಾ 2 pi r ಸ್ಕ್ವೇರ್ ಪ್ಲಸ್ ಸಿ ಎಸ್ ಎ ಆಫ್ ಎ ಸಿಲಿಂಡರ್ ಗೆ ಫಾರ್ಮುಲಾ ಏನು ಅಂತಂದ್ರೆ 2 pi r h ಅಂತ ಬರಿತೀವಿ. ಅಂಡ್ ಪ್ಲಸ್ ಸಿ ಎಸ್ ಎಫ್ ಎ ಕೋನ್ ಗೆ ಫಾರ್ಮುಲಾ ಪೈ ಆರ್ ಎಲ್ ಅಂತ ಬರಿತೀವಿ. ಈಗ ನಾನು ಯಾಕೆ ಎಲ್ ಫೈಂಡ್ ಔಟ್ ಮಾಡ್ಕೋಬೇಕು ಅಂತ ನಿಮ್ಗೆ ಹೇಳಿದ್ನಲ್ಲ, ಸೊ ಎಲ್ ವ್ಯಾಲ್ಯೂ ಇಲ್ಲಿರೋದ್ರಿಂದ ಸಿ ಎಸ್ ಎಫ್ ಎ ಕೋನ್ ಗೆ ಈ ಫಾರ್ಮುಲಾದಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಪೈ ಆರ್ ಎಲ್ ಅಂದ್ರೆ ಪೈ ಅಂದ್ರೆ 22/7 ಹಾಕೊಂತೀರಿ, ಇಲ್ಲಿ ಕೊಟ್ಟಿದಾರಲ್ಲ. ದೆನ್ ಆರ್ ಇಸ್ ಈಕ್ವಲ್ ಟು ಆರ್ ಅಂದ್ರೆ 3.5 ಸೆಂಟಿಮೀಟರ್ ಎಲ್ಲದಕ್ಕೂ ಸೇಮ್ ಕಾಮನ್ ಆಗಿದೆ. ದೆನ್ ಎಲ್ ವ್ಯಾಲ್ಯೂವನ್ನ ನಾವು ಫೈಂಡ್ ಔಟ್ ಮಾಡ್ಕೋಬೇಕು, ಸಪರೇಟ್ ಆಗಿ ಎಲ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡ್ಕೋಬೇಕು. ಸೊ ಎಲ್ ವ್ಯಾಲ್ಯೂ ಫೈಂಡ್ ಔಟ್ ಮಾಡ್ಕೊಂಡು ಆದ್ಮೇಲೆ ಆ ವ್ಯಾಲ್ಯೂವನ್ನ ಇಲ್ಲಿ ಸೆಪರೇಟ್ ಮಾಡಬೇಕು. ಸೊ ಇದರಲ್ಲಿ ನೋಡ್ರಿ, ಕಾಮನ್ ಫ್ಯಾಕ್ಟರ್ ಆಗಿರ್ತಕ್ಕಂಥದ್ದು ಇಲ್ಲಿ 2 ಪೈ ಐತೆ, ಇಲ್ಲಿ ಪೈ ಆರ್ ಐತೆ, ಇಲ್ಲಿ ಪೈ ಆರ್ ಐತೆ, ನೆಕ್ಸ್ಟ್ ಇಲ್ಲಿ ಕೂಡ ಪೈ ಆರ್ ಐತೆ. ಬಿಕಾಸ್ ಆರ್ ಈಸ್ ಕಾಮನ್ ಫಾರ್ ಆಲ್, ಎಲ್ಲದಕ್ಕೂ ಕಾಮನ್ ಆಗಿರೋದ್ರಿಂದ ನಾವು ಆರ್ ಅನ್ನ ಹೊರಗಡೆ ತೆಗಿಬಹುದು, ಸೇಮ್ ಬರ್ಕೋಬಹುದು. ಬಟ್ ಇಲ್ಲಿ ಪೈ ಆರ್ ಅನ್ನ ಹೊರಗಡೆ ತೆಗೆದೆ ಅಂತಂದ್ರೆ, ಕಾಮನ್ ಫ್ಯಾಕ್ಟರ್ ಆಗಿ ಹೊರಗಡೆ ತೆಗೆದೆ ಅಂದ್ರೆ ಇಲ್ಲೇನು ಉಳಿತೈತಿ ಅಂತಂದ್ರೆ 2r ಮಾತ್ರ ಉಳ್ಕೊಳ್ತೈತಿ.
ಟೂ ಆರ್ ಉಳಿಯುತ್ತೆ. ಪ್ಲಸ್ ಇಲ್ಲಿ ಪೈ ಆರ್ ಹೊರಗಡೆ ಹೋಯ್ತು ಅಂತಂದ್ರೆ 2h ಬರುತ್ತೆ. ಅಂಡ್ ಪ್ಲಸ್ ಇಲ್ಲಿ ಪೈ ಆರ್ ಹೊರಗಡೆ ಹೋಗಿದೆ ಅಂತಂದ್ರೆ ಎಲ್ ಮಾತ್ರ ಉಳ್ಕೊಳ್ಳುತ್ತೆ. ದೆನ್ ವಿ ಕ್ಯಾನ್ ಫೈಂಡ್ ಈಸಿಲಿ ದಿಸ್ ಪೈ ಈಸ್ ಈಕ್ವಲ್ ಟು 22 ಡಿವೈಡೆಡ್ ಬೈ 7 ಇಂಟು ಆರ್ ಅಂತಂದ್ರೆ 3.5 ಅಂತ ಬರ್ಕೊಂತೀವಿ, ರೇಡಿಯಸ್ ಕೊಟ್ಟಿದಾರಲ್ಲ. ದೆನ್ ಇಂಟು 2 ಇಂಟು ಆರ್ ಅಂತ ಐತೆ. 2 ಇಂಟು ಆರ್ ಅಂತಂದ್ರೆ 2 ಇಂಟು 3.5. 2 ಇಂಟು 3.5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ ಡೈರೆಕ್ಟ್ ಬರಿತೀನಿ, ಇಲ್ಲಿ 7 ಅಂತ ಬರುತ್ತೆ. ದೆನ್ ಪ್ಲಸ್ ಐತೆ, ಪ್ಲಸ್ ಬರಿತೀನಿ. 2 ಇಂಟು ಎಚ್ ಅಂತಂದ್ರೆ ಎಚ್ ವ್ಯಾಲ್ಯೂ ಯಾವ್ದ್ರದ್ದು, ಸಿಲಿಂಡರ್ದು, ಕೋನ್ದಲ್ಲ. ಮತ್ತೆ ಕೋನ್ ಈ ಕಡೆ ಸಪರೇಟ್ ಈ ಕಡೆ ಬರುತ್ತೆ, ಅದು ಎಚ್ ವ್ಯಾಲ್ಯೂ. ಅಲ್ಲಿ ನಮಗೆ ಬೇಕಾಗಿಲ್ಲ ಅದು ಎಚ್ ವ್ಯಾಲ್ಯೂ, ಯಾಕಂದ್ರೆ ಪೈ ಸಿ ಎಸ್ ಎಫ್ ಸಿಲಿಂಡರ್ ಇರೋದ್ರಿಂದ ಪೈ ಆರ್ ಎಲ್ ಬೇಕಾಗಿದೆ. ದೆನ್ 2 ಇಂಟು ಎಚ್ ಅಂತಂದ್ರೆ ಇದು ಸಿಲಿಂಡರ್ ತಗೋಬೇಕು. ದೇರ್ ಫೋರ್ 2 ಇಂಟು ಎಚ್ ಅಂತಂದ್ರೆ 2 ಇಂಟು 10 ಅಂತಂದ್ರೆ 20 ಬರುತ್ತೆ. 10 ಯಾಕೆ ತಗೊಂಡೆ ಅಂತಂದ್ರೆ ಇಲ್ಲಿ ಹೈಟ್ ಕೊಟ್ಟಿದಾರಲ್ಲ, ಹೈಟ್ ಸಿಲಿಂಡರ್ ಹೈಟ್ ಕೊಟ್ಟಿದ್ದಾರೆ. 2 ಇಂಟು 10 ಅಂತಂದ್ರೆ 20 ಆಗುತ್ತೆ. ದೆನ್ ಪ್ಲಸ್ ಎಲ್ ವ್ಯಾಲ್ಯೂವನ್ನು ನಾವು ಸಪರೇಟ್ ಆಗಿ ಫೈಂಡ್ ಔಟ್ ಮಾಡ್ಕೋಬೇಕು. ಇಲ್ಲಿ ಫಾರ್ಮುಲಾ ಯೂಸ್ ಎಲ್ಲ ಐತೆ ನೋಡ್ರಿ, ಫಾರ್ಮುಲಾ ಎಲ್ ಇಸ್ ಈಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಹೆಚ್ ಅಂತಂದ್ರೆ, ಹೆಚ್ ಅಂದ್ರೆ ಯಾವ್ದ್ರದ್ದು, ಈ ಹೈಟ್ ಆಫ್ ದಿಸ್ ಕೋನ್. ಈಗ ಈ ಹೈಟ್ ಆಫ್ ಕೋನ್ ಯಾವಾಗ ಹೆಲ್ಪ್ ಆಯ್ತು ಅಂತಂದ್ರೆ ಎಲ್ ವ್ಯಾಲ್ಯೂವನ್ನ ಫೈಂಡ್ ಔಟ್ ಮಾಡಕ್ ಹೆಲ್ಪ್ ಆಗುತ್ತೆ. ಇದ್ರದ್ದೇನು ನಾವು ಇಲ್ಲಿ ಹಾಕೊಳ್ಳೋದಿಲ್ಲ. ಇನ್ ಕೇಸ್ ವಾಲ್ಯೂಮ್ ಕೇಳಿದೆ ಅಂತಂದ್ರೆ ಇದ್ರದ್ದು 6 ಬೇಕಾಗುತ್ತೆ, ಅದು ಇದಕ್ಕೆ ಸಿ ಎಸ್ ಸಿ ಆಫ್ ಎ ವಾಲ್ಯೂಮ್ ಕೇಳಿದಾಗ. ಬಟ್ ಇಲ್ಲಿ ವಾಲ್ಯೂಮ್ ಅನ್ನ ಕೇಳದೆ ಇರೋದ್ರಿಂದ ನಾವು ಇದಕ್ಕೆ ಯೂಸ್ ಮಾಡ್ಕೋಬೇಕು. ಸೊ ಎಚ್ ಸ್ಕ್ವೇರ್ ಅಂತಂದ್ರೆ 6 ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್ ಅಂತಂದ್ರೆ 3.5 ಹೋಲ್ ಸ್ಕ್ವೇರ್, 3.5 ಹೋಲ್ ಸ್ಕ್ವೇರ್. therefore L is equal to square root of 6 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 36 ಬರುತ್ತೆ. ಅಂಡ್ 3.5 ಅನ್ನ 2 ಟೈಮ್ಸ್ ಮಲ್ಟಿಪ್ಲೈ ಮಾಡಿದ್ರೆ 12.25 ಅಂತ ಬರುತ್ತೆ. ದಿಸ್ ಇಸ್ ಈಕ್ವಲ್ ಟು ಆಡ್ ಮಾಡಿದ್ರೆ therefore L is equal to square root of 48.25 ಅಂತ ಬರುತ್ತೆ. ದೆನ್ ಎಲ್ ವ್ಯಾಲ್ಯೂ ಏನಾಗುತ್ತೆ ಅಂತಂದ್ರೆ ದಿಸ್ ಇಸ್ ಈಕ್ವಲ್ ಟು 6.95 ಅಂತ ಬರ್ತದೆ. ಹತ್ತತ್ರ ಕ್ಲೋಸ್ ಆಗಿ ಇದು 7 ಹತ್ರ ಇದೆ. ಸೊ ಎಲ್ ಇಸ್ ಈಕ್ವಲ್ ಟು 7 ಅಂತಾನು ಕೂಡ ಬರ್ಕೋಬಹುದು, ಬಟ್ ಬೇಡ, ನಾವು ಇದನ್ನ ವ್ಯಾಲ್ಯೂವನ್ನು ಹಾಕೋಣ. 6.25 ಅಂತ ಬರುತ್ತೆ. ದೆನ್ ಇಲ್ಲಿ 22 ಡಿವೈಡೆಡ್ ಬೈ 7 ಅಂತ ಐತಲ್ಲ, ಇದನ್ನ ಹಂಗೆ ಬರ್ಕೊಂಡು ಡಿವೈಡೆಡ್ ಬೈ 7, ಅಥವಾ ಇಲ್ಲಿ ಕ್ಯಾನ್ಸಲೇಷನ್ ಬೇಕಾದ್ರೂ ಮಾಡ್ಬೋದು ನಾವು. 7 1 ಜಾ 7 5 ಜಾ 0.5 ಜಾ 7 5 ಜಾ 35 ಅಲ್ಲ. ಸೊ ಅದನ್ನ ಹಂಗೆ ಬರ್ಕೊಂತೀವಿ. 1 ಮಿನಿಟ್ ಇದನ್ನ ಅರೇಂಜ್ ಮಾಡ್ಕೊಂಡ್ಬಿಡ್ತೀನಿ ನಾನು ಇಲ್ಲಿ. ಅಂದ್ರೆ 22/7 ಅನ್ನು ಇಲ್ಲಿ 7 7 ಮತ್ತೆ 7 ಕ್ಯಾನ್ಸಲ್ ಮಾಡಿರೋದ್ರಿಂದ ನೆಕ್ಸ್ಟ್ ದೆನ್ 22 ಇಲ್ಲಿ ಏನು ಉಳ್ಕೊಂತು, 22 ಉಳ್ಕೊಂತು. 22 ಇಂಟು 0.5 ಬಂದಿದೆ. ದೆನ್ ಇಲ್ಲಿ ಬ್ರಾಕೆಟ್ ನಲ್ಲಿ 7 ಪ್ಲಸ್ 20 ಪ್ಲಸ್ 6.5, 7ಗೆ 20 ಆಡ್ ಮಾಡಿದ್ರೆ 27, 27ಗೆ 6.5 ಆಡ್ ಮಾಡಿದ್ರೆ 33.5 ಅಂತ ಬರುತ್ತೆ. 33. ಸಾರಿ, ಇದು 95, ಇದು 95, 33.95 ಎಲ್ ವ್ಯಾಲ್ಯೂ ಅಂತಂದ್ರೆ 6.95 ಅಲ್ಲ, ಅದಕ್ಕೆ. ದೆನ್ ಇದನ್ನ 22 ಇಂಟು 0.5 ಅನ್ನ ಮಲ್ಟಿಪ್ಲೈ ಮಾಡಿದ್ರೆ 11 ಬರ್ತತಿ. 11 ಹೆಂಗ್ ಬರ್ತತಿ ಅಂತಂದ್ರೆ ಈ 0.5 ಅನ್ನ 1/2 ಅಂತಾನು ಕೂಡ ಬರ್ಕೋಬಹುದು ನಾವು. 0.5 ಅನ್ನ 1/2 ಅಂತಾನು ಬರ್ಕೋಬಹುದು. ದೆನ್ 2 1 2 11 ಅಂತ ಕ್ಯಾನ್ಸಲ್ ಮಾಡ್ತೀವಲ್ಲ, ದೆನ್ 11 ಅಂತ ಬರುತ್ತೆ. ಇದು 33.95 ಅಂತ ಬರುತ್ತೆ. ಸೊ 33.95, ಈ 33.95 ಮತ್ತೆ ಈ 11 ಅನ್ನ ಎರಡನ್ನು ಮಲ್ಟಿಪ್ಲೈ ಮಾಡಿದೆ ಅಂತಂದ್ರೆ ನಮಗೆ ಬರ್ತಕ್ಕಂಥದ್ದು 373.45 ಅಂತ ಬರುತ್ತೆ. ದಿಸ್ ಇಸ್ ದ ಫೈನಲ್ ಆನ್ಸರ್. ಸೆಂಟಿಮೀಟರ್ ಕೊಟ್ಟರೆ ಸೆಂಟಿಮೀಟರ್ ಸ್ಕ್ವೇರ್.